ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿ ಬೆಳಗ್ಗೆನೆ ಸೂರ್ಯೋದಯವಾಗಿದೆ ಅಂತ ಅಂದರೆ ಸೂರ್ಯ ಇವತ್ತು ಚೆನ್ನಾಗಿ ಬಿಸಿಲು ಕೊಡ್ತಾ ಇದ್ದಾನೆ. ಹಾಗೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಮೈರಾ ಇಲ್ಲಿ ಡ್ರಾಯಿಂಗ್ ಬಿಡಿಸ್ತಾ ಇದ್ದಾಳೆ. ಇಬ್ಬರು ಒಂದೊಂದು ದಿಕ್ಕಿಗೆ ಡ್ರಾಯಿಂಗನ್ನು ಬಿಡಿಸ್ತಾ ಇದ್ದಾರೆ. ಮೈರಾ ಡ್ರಾಯಿಂಗ್ ಬಿಡಿಸ್ತಾ ಇದ್ದಾಳೆ. ಅದಕ್ಕಿಂತ ಮುಂಚೆ ಅವಳು ಇಯರಿಂಗ್ ನೋಡಿ ಡ್ರೆಸ್ಸಲ್ಲಿರುವಂಥ ಸ್ಟೋನನ್ನು ತೆಗೆದು ಸೇಫ್ಟಿ ಪಿನ್ನಲ್ಲಿ ಹಾಕ್ಕೊಂಡು ಅದನ್ನು ಇಯರಿಂಗ್ಸ್ ಮಾಡಿದ್ದಾಳೆ. ಅದ್ರ ಬಗ್ಗೆ ಹೇಳ್ತಾ ಇದ್ಲಮ್ಮ, ನಾನೇ ಮಾಡಿರೋದು ಅಂತ ಹೇಳಿ. ಅದಾದಮೇಲೆ ದೊಡ್ಡ ಮಗಳು ಏನು ಡ್ರಾಯಿಂಗ್ ಬಿಡಿಸ್ತಿದ್ದಾಳೆ ಅಂತ ನೋಡಲಿಕ್ಕೆ ಬಂದೆ. ಅವಳು ಬಾಲಶಿವನ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ದೊಡ್ಡವಳು. ಬಾಲಶಿವ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳು ಶಾರ್ಟ್ ವೀಡಿಯೋಗೆ ಹಾಕ್ಲಿಕ್ಕೆ ಅಂತ ಮಾಡ್ತಾ ಇರೋದು. ಶಾರ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಚೆನ್ನಾಗಿ ಅಂದರೆ ಅಷ್ಟು ಸುಂದರವಾಗಿ ಶಿವ ಕಾಣ್ತಾ ಇದ್ದರು. ಇವರಿಬ್ಬರು ಬ್ಯುಸಿಯಾಗಿದ್ದರು ಅಂತ ಹೇಳಿ ನಾನು ಕೂಡ ಸ್ವಲ್ಪ ಬ್ಯುಸಿಯಾದೆ. ದೇವರಿಗೆ ಬೇಕಾಗಿತ್ತು ಗೆಜ್ಜೆ ವಸ್ತ್ರ, ಹಾಗಾಗಿ ದೇವರಿಗೆ ಏರಿಸ್ಲಿಕ್ಕೆ ಅಂತ ನಾನು ಗೆಜ್ಜೆ ವಸ್ತ್ರ ಮಾಡ್ತಾಯಿದ್ದೀನಿ. ಇದಂತೂ ನಾನು ಮಾಡೇ ಮಾಡ್ತೀನಿ, ನಮ್ಮ ಮನೇಲೆಲ್ಲ ಮಾಡ್ತಾರೆ. ಏನಪ್ಪ ಇಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ ನಾನು. ನಾಳೆ ಹಬ್ಬ ಹರಿದಿನಗಳಲ್ಲಿ ಒಂದೆರಡು ದಿನ ಮುಂಚೆ ನಾನು ಮಾಡ್ತೀನಿ. ಇದು ಶಿವರಾತ್ರಿ ಒಂದಿನ ಇದ್ದಾಗ ನಾನು ಇದನ್ನು ಮಾಡಿದ್ದು. ಸ್ವಲ್ಪ ಮಾಡಿದೆ, ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ. ಹತ್ತಿ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಹತ್ತಿನ ಸೋಮವಾರ ಬಿಡಿಸ್ಬಾರ್ದು, ಬಾಕಿ ಟೈಮಲ್ಲೆಲ್ಲ ಬಿಡಿಸಿ ಮಾಡಬಹುದು. ಇದು ಮಾಡೋದು ಈಸಿ. ನೀವು ಅನ್ಕೋಬೋದು ಕಷ್ಟ ಏನೋ ಅಂತ ಹೇಳಿ. ಇಲ್ಲ, ಕಷ್ಟ ಏನೂ ಇಲ್ಲ, ಬೇಗ ಮುಗಿಯುತ್ತೆ. ಆಮೇಲೆ ಇಲ್ಲಿ ಹೂ ಬೇರೆ ಸಿಗೋದಿಲ್ಲ, ಹಾಗಾಗಿ ನಾನು ಇದನ್ನು ಕಂಪಲ್ಸರಿ ಹಬ್ಬ ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾಡೇ ಮಾಡ್ತೀನಿ. ಇದನ್ನೆಲ್ಲ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗಾಗಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಇದನ್ನು ಗೆಜ್ಜೆ ವಸ್ತ್ರವನ್ನು ಮಾಡಲಿಕ್ಕೆ ನಾನು ಕೂತ್ಕೊಂಡೆ. ಇದರಲ್ಲಿ ಒಂದು ವೈಟು ಮತ್ತು ಒಂದು ಕುಂಕುಮ ಹಚ್ಚಿದ್ದನ್ನು ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ವೈಟು ಏನಪ್ಪ ಅಂದರೆ ಈ ಶಿವರಾತ್ರಿಯಲ್ಲಿ ನಾವು ಈಶ್ವರನಿಗೆ ವೈಟ್ ಇದನ್ನು ಗೆಜ್ಜೆ ವಸ್ತ್ರವನ್ನು ಏರಿಸ್ತೀವಿ. ಇನ್ನು ಕುಂಕುಮ ಹಚ್ಚಿದ್ದು ಎಲ್ಲ ದೇವರಿಗೂ ಏರಿಸ್ತೀವಿ. ಬಾಕಿ ಟೈಮಲ್ಲೂ ಕುಂಕುಮ ಹಚ್ಚಿದ್ದೆಲ್ಲ ಏರಿಸ್ತೀವಿ, ಮಾತ್ರ ಶಿವರಾತ್ರಿಯಲ್ಲಿ ವೈಟನ್ನು ಏರಿಸ್ತೀವಿ. ಮನೆಯಲ್ಲಿ ಹೇಳ್ಕೊಟ್ಟಿದ್ದಾರೆ, ನಮ್ಮ ಮನೆಯಲ್ಲೆಲ್ಲ ಶಿವರಾತ್ರಿಯಲ್ಲಿ ಶಿವನಿಗೆ ವೈಟ್ ಗೆಜ್ಜೆ ವಸ್ತ್ರವನ್ನು ಏರಿಸೋದು ಸಂಪ್ರದಾಯ, ಹಾಗಾಗಿ ನಾವು ಅದನ್ನು ಮಾಡ್ತೀವಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾಳೆ ದೇವರಿಗೆಲ್ಲ ಉಳಿದಿದ್ದ ಕೆಲಸವನ್ನು ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅದೇ ಮೇನು. ಹಾಗಾಗಿ ಅದು ಚೆನ್ನಾಗೂ ಕಾಣಲ್ಲ. ಮತ್ತು ಬೆಳಗ್ಗೆ ಬೇಗ ಪೂಜೆ ಮಾಡಬೇಕಲ್ವ, ಬೆಳಗ್ಗೆ ತೊಳ್ಕೊಳ್ಳೋಕ್ಕೆ ಟೈಮ್ ಆಗಲ್ಲ. ಹಾಗಾಗಿ ಇವಾಗಲೇ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ
ನಾನು ಸಾಯಂಕಾಲನೇ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದೇ ರೀತಿ ನಾನು ಕ್ಲೀನ್ ಮಾಡೋದು. ನೋಡಿ ಯಾವ ರೀತಿ ಕ್ಲೀನಾಗಿದೆ. ಇದೆಲ್ಲ ಆದಮೇಲೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ತಾಯಿದ್ದೀನಿ. ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡು ಮನೆಯೆಲ್ಲ ಉದಾಸಲು ಇಲ್ಲಿ ಇಲ್ಲ. ಹಾಗೆಯೇ ನಾನು ಕ್ವಾರ್ಟರ್ಸ್ ಅಲ್ವ, ಹಾಗಾಗಿ ಇದ್ರ ಮೇಲೇ ಸ್ವಲ್ಪ ಅರಶಿನ ಹಚ್ಚಿ ಅದಕ್ಕೆ ರಂಗೋಲಿ ಹಾಕಿ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಪೂಜೆ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆನೇ ದೀಪ ಹಚ್ಕೊಂಡಿದ್ದೆ. ಅದಾದಮೇಲೆ ನಾನು ತುಪ್ಪದ ದೀಪವನ್ನು ಹಚ್ತಾ ಇದ್ದೀನಿ. ಇವಾಗ ನೋಡಿ, ನಮ್ಮ ಮನೆಯ ಶಿವರಾತ್ರಿಯ ಪೂಜೆ ಇದು ತುಂಬ ಚೆನ್ನಾಗಾಗಿದೆ. ಆಮೇಲೆ ಪೂಜಾ ಬಿಡಿಸಿರೋಂಥ ಡ್ರಾಯಿಂಗು ಮತ್ತು ಮೈರ ಬಿಡಿಸಿರೋಂಥ ಡ್ರಾಯಿಂಗನ್ನು ನಮ್ಮ ಮನೆಯವರು ಅಲ್ಲಿ ಹಚ್ಚಿದ್ರು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಶಾರ್ಟ್ ವಿಡಿಯೋದಲ್ಲಿ ನೋಡ್ಬೋದು ಅದನ್ನು ಡ್ರಾಯಿಂಗು. ಇದೆಲ್ಲ ಮುಗಿಸ್ಕೊಂಡು ಪೂಜೆ ಮನೆಯಲ್ಲೆಲ್ಲ ಮಾಡಿಕೊಂಡು ಆರತಿ ಮಾಡಿ ಮತ್ತು ಒಂದೆರಡು ದೇವರ ಶ್ಲೋಕವನ್ನು ಈಶ್ವರನ ಧ್ಯಾನ ಮಾಡ್ತಾ ಮನೇಲಿ ಪೂಜೆ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇದೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ನಾವು ಶಿವನಿಗೆ ನಮ್ಮ ಕೈಯಾರೆ ನೀರು ಅಭಿಷೇಕವನ್ನು ಮಾಡ್ಬೋದು. ಇಲ್ಲಿ ಆ ಅವಕಾಶ ನಮಗೆ ಸಿಕ್ಕಿದೆ. ಈ ಕಡೆ ಎಲ್ಲ ನೀರು ಅಭಿಷೇಕ